ಹೆಣ್ಣು ಮಕ್ಕಳಿಗೆ ತಿಂಗಳಿಗೊಮ್ಮೆ ಆದ್ರೂ ಸಿಕ್ ಡೇ ಇದ್ದೇ ಇರುತ್ತೆ. ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ, ಸಿಕ್ ಅಂತೂ ಇದ್ದೇ ಇರುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸ್ಪೆಷಲಿ ನಿಮ್ಮಲ್ಲಿ ಸುಮಾರು ಜನಕ್ಕೆ ಸುಮಾರಷ್ಟು ಡೌಟ್ಸ್ ಇದೆ, ಸುಮಾರಷ್ಟು ಕಮೆಂಟ್ಸ್ ಮಾಡ್ತಾ ಇರ್ತೀರಾ. ನೀವು ಯಾವ ಟೈಮಲ್ಲಿ ರೊಟೀನ್ಸ್ನ ಫಾಲೋ ಮಾಡ್ತೀರಾ, ಯಾವ ಥರ ಇಷ್ಟು ಆಕ್ಟಿವ್ ಆಗಿರ್ತೀರಾ, ಎಲ್ಲದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಅನ್ನೋದು ಕೊಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಮೇಯ್ನ್ ಆಗಿ ಪೂಜಾ ರೂಮ್ ಡೀಪ್ ಕ್ಲೀನ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಸಿಕ್ ಡೇ ಅಲ್ಲಿ ನನ್ನ ಸೆಲ್ಫ್ ಕೇರ್ನ ನಾನು ಯಾವ ಥರ ಮಾಡ್ಕೊಳ್ತೀನಿ. ನೀವು ವಿಡಿಯೋಸಲ್ಲಿ ನೋಡಿಬಿಟ್ಟು ಯಾವಾಗಲೂ ಒಂದೇ ಥರ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ತಾರೆ, ಯಾವಾಗಲೂ ಇದೇ ಥರ ಇರ್ತಾರೆ ಅಂತ ಡಿಕ್ಲೇರ್ ಆಗಿಬಿಟ್ಟಿದ್ದೀರಾ. ಬಟ್ ಅದು ನನ್ನ ರಿಯಲ್ ಲೈಫ್ ಸ್ಟೈಲ್ ಅಲ್ಲ. ನನ್ನ ರಿಯಲ್ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಅಂತ ಹೇಳ್ತೀನಿ. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಕಂಟೆಂಟ್. ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಯಾವುದೋ ಒಂದು ಟೈಮಲ್ಲಿ ಸಿಕ್ ಡೇ ಅನ್ನೋದು ಇದ್ದೇ ಇರುತ್ತೆ. ಅದು ಮೂಡಿಂದ ಇರ್ಬೋದು, ಅಂದರೆ ಮಾನಸಿಕವಾಗಿ ಇರ್ಬೋದು ಅಥವಾ ಭೌತಿಕವಾಗಿ ಇರ್ಬೋದು. ಸ್ಪೆಷಲಿ ಹೆಣ್ಮಕ್ಳಿಗೆ ಅಂತ ಬಂದಾಗ ತಿಂಗಳಿಗೊಮ್ಮೆ ಆದ್ರೂ ಮಾನಸಿಕ ಡೇ ಇದ್ದೇ ಇರುತ್ತೆ. ಅದರಲ್ಲೂ ಸಿಕ್ ಡೇ ಇನ್ ದ ಸೆನ್ಸ್ ಮೆನ್ಸ್ಟ್ರುಯಲ್ ಸೈಕಲ್ಸ್ ಇದ್ದಾಗ ನನಗೆ ಯಾವುದೇ ಥರದ್ದು ಪೇಯ್ನ್ಸ್ ಅನ್ನೋದು ಇರಲ್ಲ. ಆದರೂ ಕೂಡ ಆ ಸಿಕ್ ಡೇ ನಾನು ತುಂಬ ಕೂಲಾಗಿ ರಿಲ್ಯಾಕ್ಸ್ ಆಗಿಬಿಡ್ತೀನಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ಗೆ ಇಲ್ಲಿ ಸ್ಕ್ರೀನ್ ತೋರಿಸ್ತಿದ್ದೀನಲ್ವಾ, ನಂಗೆ ಹುಷಾರಿಲ್ದಿದ್ದ ದಿನ, ಅದು ಮೆನ್ಸ್ಟ್ರುಯಲ್ ಸೈಕಲ್ ಇದ್ದಿದ್ದ ದಿನ ಅಲ್ಲ, ನಾರ್ಮಲಾಗಿ ನನಗೆ ಕೋಲ್ಡ್ ಆ್ಯಂಡ್ ಕಾಫ್ ಆಗಿತ್ತು. ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅನ್ನೋದ್ರಿಂದ ಬೆಳಗಿನ ಬ್ರೇಕ್ಫಾಸ್ಟ್ನ ಹೊರಗಡೆಯಿಂದ ತರಿಸ್ಕೊಂಡಿದ್ದೆ. ಮೇಯ್ನಾಗಿ ನಾನು ಬ್ರೇಕ್ಫಾಸ್ಟ್ ಹೊರಗಡೆಯಿಂದ ಆರ್ಡರ್ ಮಾಡಿದಾಗ ಎಲ್ಲಿಂದ ತರಿಸ್ಕೊಳ್ತೀನಿ ಅಂತ ಹೇಳ್ತೀನಿ. ಇದು ಅಫೋರ್ಡಬಲ್ ಕೂಡ ಹೌದು, ಯಲಹಂಕ ಸರೌಂಡಿಂಗ್ಸಲ್ಲಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದ್ರಿಂದ. ಈಗಾಗಲೇ ಸ್ವಲ್ಪ ಫುಡ್ ಖಾಲಿ ಮಾಡಿದ್ದೀವಿ, ಆದರೂ ಕೂಡ ಇಷ್ಟು ಫುಡ್ನ ನಾನು 200ಗೆ ಮಾತ್ರನೇ ತರಿಸ್ಕೊಂಡಿದ್ದೆ. ಎಕ್ಸ್ಟ್ರಾ 80 ರುಪೀಸ್ ಏನೋ ಪೋರ್ಟಲ್ಗಾಗಿತ್ತು. ಅಂದರೆ ನಾನು ಓಲಾದಲ್ಲೇ ಮಾಡ್ಕೊಂಡಿದ್ದೆ ಪಾರ್ಸಲ್ ಬುಕ್ಕಿಂಗ್ ಕೂಡ. ನಾನು ನೆಕ್ಸ್ಟ್ ಕಮಿಂಗ್ ಟು, ನಾವು ಹುಷಾರಿಲ್ಲ ಅಂದಾಗ ಬೆಡ್ ಮೇಲೇ ಇರ್ತೀವಿ. ಸೊ ಅದೇ ಬೆಡ್ನ ರಿಪೀಟೆಡಾಗಿ ಯೂಸ್ ಮಾಡೋದಕ್ಕಿಂತ ಆದಷ್ಟು ಎವ್ರಿ 2 ಡೇಸ್ ಒನ್ಸ್ ಆದ್ರೂ ಬೆಡ್ಶೀಟ್ಸ್ ಚೇಂಜ್ ಮಾಡಿದಾಗ ನಮಗೊಂದು ಸ್ವಲ್ಪ ಚೇಂಜಸ್ ಅನ್ನೋದು ಅನಿಸುತ್ತೆ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಫೀಲಿಂಗ್ ಅನಿಸುತ್ತೆ. ಸಾಮಾನ್ಯವಾಗಿ ಹುಷಾರಿಲ್ದಿದ್ದಾಗ ತುಂಬ ಸ್ವೆಟ್ ಹಾಕ್ತಿರ್ತೀವಿ ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ. ಸೊ ಆ ಸ್ವೆಟ್ ಎಲ್ಲನೂ ಬೆಡ್ಶೀಟ್ಸ್ಗೆ ಬೆಡ್ ಸ್ಪ್ರೆಡ್ಸ್ಗೆ ಇಟ್ಕೊಂಡಿರುತ್ತೆ. ಹಂಗಾಗಿ ಅದನ್ನ ಚೇಂಜ್ ಮಾಡೋದ್ರಿಂದ ಕೂಡ ನಮಗೆ ಫ್ರೆಶ್ ಲುಕ್ ಅಂತ ಅನ್ಸುತ್ತೆ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಕೂಡ ಮಾಡ್ತೀವಿ. ನಿಮಗೆ ಅನಿಸ್ಬೋದು ಹುಷಾರಿಲ್ಲ ಅಂದ್ರೂ ಬೆಡ್ಶೀಟ್ಸ್ನ ಚೇಂಜ್ ಮಾಡಿಬಿಡ್ತಾರೆ, ಆ ಬೆಡ್ಶೀಟ್ನ ವಾಶ್ ಕೂಡ ಹಾಕ್ಬಿಡ್ತಾರೆ ಅಂತ. ಡೆಫಿನೆಟ್ಲಿ ನೋ, ಜಸ್ಟ್ ಬೆಡ್ಶೀಟ್ ಮಾತ್ರನೇ ಚೇಂಜ್ ಮಾಡ್ತೀನಿ. ವಾಶ್ಗೆ ಹಾಕಬೇಕಾಗಿರೋದನ್ನ ಒಂದು ಸೈಡಲ್ಲಿ ಇಟ್ಕೊಂಡಿರ್ತೀನಿ. ನಾನು ಯಾವಾಗ ಫ್ರೀ ಆಗ್ತೀನೋ, ಅಂದರೆ ಮೈಂಡ್ಫುಲಿ ಯಾವಾಗ ನನಗೆ ಕ್ಯೂರ್ ಅನಿಸುತ್ತೋ ಆಗ ನಾನು ಅದನ್ನು ವಾಶ್ಗೆ ಹಾಕ್ತೀನಿ. ಸಾಮಾನ್ಯವಾಗಿ ಮೋಸ್ಟ್ ಆಫ್ ಅಸ್ ಯಾವುದಾದ್ರೂ ಒಂದು ವಿಡಿಯೋನ ನೋಡಿದ ಕೂಡಲೇ ಅಲ್ಲಿ ತೋರಿಸೋ ಅಂತಹ ವಿಜುವಲೈಸೇಷನ್ ಇಂದನೇ ನಾವು ಮೈಂಡಲ್ಲಿ ಇದೇ ಥರ ಇವ್ರ ರೊಟೀನ್ ಇರುತ್ತೆ ಅಂತ ಫಿಕ್ಸ್ ಆಗಿಬಿಡ್ತೀವಿ. ಬಟ್ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದರಲ್ಲೂ ಶಾರ್ಟ್ ಪೀರಿಯಡಲ್ಲಿ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವಿಡಿಯೋಸ್ ತುಂಬಾ ಲೆಂತಿ ಆಗಿಬಿಡುತ್ತೆ. ಹಂಗಾಗಿ ಜಸ್ಟ್ ನಾನು ಮೇನ್ ಪಾಯಿಂಟ್ಸ್ ಮಾತ್ರನೇ ಕವರ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಹರ್ಬಲ್ ಹೇರ್ ಆಯಿಲ್ ಲಾಸ್ಟ್ ವೀಕ್ ಮಾಡಿದ್ದೆ ಅಲ್ವಾ, ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ಇನ್ನೊಂದು ಬೌಲಲ್ಲಿ ಆಲ್ಮಂಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಮಸಾಜ್ ಮಾಡ್ಕೊಳ್ಳೋದಕ್ಕೋಸ್ಕರ. ಹುಷಾರಿಲ್ಲ ಅಂದಾಗ ಡೈರೆಕ್ಟಾಗಿ ಇದನ್ನೆಲ್ಲ ನಾನು ಮಾಡಲ್ಲ, ಒಂದು 2 ಡೇಸ್ ರೆಸ್ಟ್ ಮಾಡ್ತೀನಿ. ಈಗ ಇತ್ತೀಚೆಗೆ ಬರ್ತಾ ಇರುವಂತಹ ಕೋಲ್ಡ್ ಕಾಫ್ಸ್ ಎಲ್ಲ ಏನಿದೆ, ಕ್ಯೂರ್ ಆದರೂ ಕೂಡ ಸ್ವಲ್ಪ ಸುಸ್ತು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಸೊ ಹಂಗಾಗಿ ಈ ಥರ ನನ್ನ ಸ್ಕಿನ್ನನ್ನು ನಾನು ರೆಜಿನೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೇರ್ ಕೇರ್ ಸ್ಕಿನ್ ಕೇರ್ನ ಡೆಫಿನೆಟ್ಲಿ ಮಾಡ್ಕೊಳ್ತೀನಿ. ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ 2 ಆಯಿಲ್ನ ಕೂಡ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಸ್ಪೆಷಲಿ ವೆದರ್ ಕೂಲ್ ಆಗಿದ್ದಾಗ ಆದಷ್ಟು ನಾವು ಸ್ವಲ್ಪ ವಾರ್ಮ್ ಆಗಿರುವಂತಹ ಆಯಿಲಿಂದ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ವೆದರ್ ತುಂಬ ಬಿಸಿಲು ಜಾಸ್ತಿ ಇದೆ ಅಂದಾಗ ನಾರ್ಮಲ್ ಟೆಂಪರೇಚರಲ್ಲಿರುವಂಥ ಆಯಿಲಿಂದಲೇ ಮಸಾಜ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಮಕ್ಕಳಿಗೆ ಆಯಿಲಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ. ವಿಡಿಯೋನ ಆನ್ ಮಾಡಿಲ್ಲ, ಮಸಾಜ್ ಎಲ್ಲ ಮಾಡ್ಬಿಟ್ಟಿದ್ದೀನಿ. ಇಲ್ಲಿ ನಾನು ಮಸಾಜ್ ಮಾಡ್ಕೊಂಡಿರೋದು ತೋರ್ಸೋಕ್ಕಾಗಲಿಲ್ಲ, ಸ್ಕ್ರೀನಲ್ಲಿ ಕೇಳಿಸ್ಕೊಂಡ್ರಲ್ವಾ. ಸೊ ವಿಡಿಯೋ ಆನ್ ಮಾಡಿಲ್ಲ, ಜಸ್ಟ್ ನಾನು ವಿಡಿಯೋನ ಸೆಟ್ ಮಾಡಿ ಇಟ್ಟಿದ್ದೀನಿ. ಕ್ಯಾಮ್ರಾ ಆನ್ ಮಾಡ್ದಿರಾನೆ ನಾನು ಮಸಾಜ್ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಮಸಾಜ್ ಮಾಡಬೇಕಾದ್ರೆ ತೋರಿಸ್ತಾ ಇದ್ದೀನಿ. ಬೈ ದ ವೇ ಈ ಕ್ಲಿಪ್ಪಿಂಗ್ಸ್ ಎಲ್ಲ 2 ವೀಕ್ಸ್ ಬ್ಯಾಕ್ ಶೂಟ್ ಮಾಡಿರೋ ಅಂಥದ್ದು. ನನ್ನ ಸಿಕ್ ಡೇ ರೊಟೀನ್ ಯಾವ ಥರ ಇರುತ್ತೆ ಅಂತ ಡೀಟೇಲಾಗಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ. ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರನೇ ಶೂಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ.
ಸ್ಪೆಷಲಿ ಮಕ್ಕಳಿಗಂತೂ ನಾನು ಆಯಿಲ್ ಮಸಾಜ್ ಚಿಕ್ಕ ಮಕ್ಕಳಿದ್ದಾಗಿಂದನೂ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ವಾರಕ್ಕೊಮ್ಮೆ ಆದ್ರೂ ಕಂಪಲ್ಸರಿ ಮಾಡ್ತಿದ್ದೆ. 1 ವರ್ಷದವರೆಗೂ ದಿನ ಬಿಟ್ಟು ದಿನ ಆಯಿಲ್ ಮಸಾಜ್ ಮಾಡ್ತಿದ್ವಿ. ಮಕ್ಕಳಿಗೊಂದು ವರ್ಷ ಆದಮೇಲೆ ವಾರಕ್ಕೊಮ್ಮೆ ಮಾಡ್ತಿದ್ದೆ. ಇತ್ತೀಚೆಗೆ ಇಬ್ಬರು ಫುಲ್ ಡೇ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಆ ರೊಟೀನ್ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಫ್ರೀ ಸಿಕ್ಕಿದಾಗಂತೂ ಡೆಫಿನೆಟ್ಲಿ ನಾನು ಮಾಡೇ ಮಾಡ್ತೀನಿ. ಫಸ್ಟಿಗೆ ನಾನು ಹೇರ್ ಮಸಾಜ್ ಮಾಡಿಬಿಟ್ಟು ಆಮೇಲೆ ಕೈ ಕಾಲುಗಳಿಗೆ ಫೇಸ್ಗೆಲ್ಲ ಕೂಡ ಆಯಿಲಿಂದ ಮಸಾಜ್ ಮಾಡ್ತೀನಿ. ಇವರ ಸ್ಕೂಲಲ್ಲಿ ಸ್ಕೇಟಿಂಗು, ಸ್ವಿಮ್ಮಿಂಗು, ಟೈಕೊಂಡೋ ಇನ್ನೂ ಕೆಲವೊಂದು ಸ್ಪೋರ್ಟ್ಸ್ ಎಲ್ಲ ಇನ್ಕ್ಲೂಡ್ ಆಗಿರೋ ಕಾರಣ ಸೊ ಮಕ್ಕಳ ಸ್ಕಿನ್ ಅನ್ನೋದು ಸ್ವಲ್ಪ ಟ್ಯಾನ್ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಸ್ವಿಮ್ಮಿಂಗಲ್ಲಿ ನಿಮಗೆ ಎಷ್ಟು ಟ್ಯಾನ್ ಆಗುತ್ತೆ ಅಂತ ಗೊತ್ತೇ ಇರುತ್ತೆ. ಆ ವಾಟರಲ್ಲಿ ಯೂಸ್ ಮಾಡುವಂಥ ಫ್ಲೋರೈಡಿಂದ ಒಂದು ರೀತಿ ಕೋಟಿಂಗ್ ಆಗಿಬಿಡುತ್ತೆ ಮಕ್ಕಳ ಸ್ಕಿನ್ ಮೇಲೆ. ಸೊ ಹಂಗಾಗಿ ಈಗ ಸುಮಾರು ಜನ ಹೇಳ್ತಾರೆ ಆ ಥರ ಆಗಬಾರ್ದು ಅಂದರೆ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು ಅಂತ. ಪ್ರತಿ ಸಲಿನೂ ಸನ್ಸ್ಕ್ರೀನ್ನ ಎವ್ರಿ 1 ಅವರ್ಗೆ ಒಂದ್ಸತಿ ಹಚ್ಚೋಕ್ಕಾಗಲ್ಲ. ಹಂಗಾಗಿ ವಾರಕ್ಕೊಮ್ಮೆ ಆಯಿಲ್ ಮಸಾಜ್ನ ಮಾಡಿ ನೀಟಾಗಿ ಸ್ನಾನ ಮಾಡಿಸೋದ್ರಿಂದ, ಸ್ಪೆಷಲಿ ಬಾತ್ ಪೌಡರ್ನ ಯೂಸ್ ಮಾಡಿ ಸ್ನಾನ ಮಾಡಿಸೋದ್ರಿಂದ ಆ ಟ್ಯಾನ್ ಅನ್ನೋದು ರಿಮೂವ್ ಆಗುತ್ತೆ. ಸಾಮಾನ್ಯವಾಗಿ ಮಕ್ಕಳಿಗೆ ಸನ್ಸ್ಕ್ರೀನ್ ಅನ್ನೋದು ಎವ್ರಿಡೇ ಬೇಸಿಸ್ ಮೇಲೆ ನಾನು ಇದುವರೆಗೂ ಏನೂ ಹಚ್ಚಿಲ್ಲ. ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಮಕ್ಕಳ ಜೊತೆಗೆ, ಅಲ್ಲಿ ತುಂಬ ಬಿಸಿಲು ಜಾಸ್ತಿ ಇರುತ್ತೆ ಅಂದಾಗ ಮಾತ್ರನೇ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತೀನಿ. ಅದರಲ್ಲೂ ಊರಿಗೆಲ್ಲ ಹೋದಾಗ ತುಂಬ ಜಾಸ್ತಿ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಾರೆ ಅಂದಾಗ ಮಾತ್ರ. ಅದು ಬಿಟ್ಟರೆ ನಾನು ನಾರ್ಮಲ್ಲಾಗಿ ಆ ಮಾಯ್ಶ್ಚರೈಸರ್ ಮಾತ್ರನೇ ಹಚ್ಬಿಟ್ಟು ಕಳಿಸ್ತೀನಿ. ಅದಾದಮೇಲೆ ಆಗಾಗ ಈ ಥರ ಸ್ಕಿನ್ ಕೇರ್ನ ಫಾಲೋ ಮಾಡ್ತೀನಿ. ನಿಮ್ಮಲ್ಲಿ ತುಂಬ ಜನ ಪರಿಣಿತರಿದ್ದೀರಾ. ನೀವು ಯಾವ ಥರ ನಿಮ್ಮ ಮಕ್ಕಳ ಸ್ಕಿನ್ನ ಕೇರ್ ಮಾಡ್ತೀರಾ? ಇನ್ನೂ ಏನಾದರೂ ಐಡಿಯಾಸ್ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ, ಎಲ್ಲರಿಗೂ ಯೂಸ್ ಆಗುತ್ತೆ ಅನ್ನೋದ್ರಿಂದ. ಅದರಲ್ಲೂ 8-9 ಇಯರ್ಸ್ ಆಯಿತು ಅಂದರೆ ಗ್ರೋಯಿಂಗ್ ಏಜ್ ಅಂತಲೇ ಹೇಳ್ಬೋದು. ಮಕ್ಕಳ ಬೆಳವಣಿಗೆ ಸ್ಟಾರ್ಟ್ ಆಗುವಂತಹ ಈ ಒಂದು ಡೇಸಲ್ಲಿ ಆದಷ್ಟು ನಾವು ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಗ್ರೋತ್ ಪೈನ್ಸ್ ಅನ್ನೋದು ಇದ್ದೇ ಇರುತ್ತೆ. ಈ ಥರ ಅವರ ಸ್ಕಿನ್ನ, ಏರ್ನ ಕೇರ್ ಮಾಡಿದಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗ್ತಾರೆ. ಏರ್ ಕೇರಲ್ಲೂ ಅಷ್ಟೇ ಎಣ್ಣೆನ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ನೀಟಾಗಿ ಕೂದಲನ್ನ ಈ ಥರ ಬಾಚಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಬಾಚ್ತೀವೋ ಅಷ್ಟು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಅದು ಆಗಿ ಕೂದಲು ಕೂಡ ಚೆನ್ನಾಗಿ ಗ್ರೋ ಆಗುತ್ತೆ. ಇಷ್ಟು ನನ್ನ ಸೆಲ್ಫ್ ಕೇರ್ ಬಗ್ಗೆ ಆಯಿತು. ನಾನು ಮಾಡ್ಕೊಳ್ಳೋ ಅಂಥದ್ದನ್ನು ಮಕ್ಕಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಕಮಿಂಗ್ ಟು ಪೂಜಾ ರೂಮ್ ಡೀಪ್ ಕ್ಲೀನಿಂಗ್. ಯೂಶ್ವಲಿ ತಿಂಗಳಿಗೊಂದ್ಸತಿ ಪೂಜಾ ರೂಮ್ನ ಡೀಪ್ ಕ್ಲೀನ್ ಮಾಡ್ತೀನಿ. ನಾನು ಸ್ಪೆಷಲಿ ಯಾವ ಟೈಮಲ್ಲಿ ಮಾಡ್ತೀನಿ ಅನ್ನೋದಾದರೆ, ನನ್ನ ಮಂತ್ಲಿ ಸೈಕಲ್ಸ್ ಆದಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತೀನಲ್ಲ 5-6 ಡೇಸ್ಗೆ, ಆಗ ನಾನು ಪೂಜಾ ರೂಮ್ನ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ. ಇದೊಂಥರ ನನಗೆ ಇಂಟಿಮೇಷನ್. ಇದನ್ನು ನಾನು ಕರೆಕ್ಟಾಗಿ ಫಾಲೋ ಮಾಡ್ತೀನಿ, ಯಾವುದೇ ಥರದ ಕನ್ಫ್ಯೂಷನ್ಸ್ ಇಲ್ದಿರ. ಎವ್ರಿ ಸೈಕಲ್ ಆದಮೇಲೆ 5th ಅಥವಾ 6th ಡೇಗೆ ನಾನು ಪೂಜೆ ಮಾಡಬೇಕು ಅಂದಾಗ ಈ ಥರ ನಾನು ಕ್ಲೀನಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಫಸ್ಟಿಗೆ ನಾನು ಪೂಜಾ ಐಡಲ್ಸ್ ಎಲ್ಲ ಕೂಡ ವಾಶ್ ಮಾಡೋದಕ್ಕೋಸ್ಕರ ತೆಗಿತಾ ಇದ್ದೀನಿ. ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡ್ತಾನೆ ಹೆಣ್ಮಕ್ಕಳ ಸಿಕ್ಕಡೆಗೆ ಸಂಬಂಧಪಟ್ಟಿರುವಂಥ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋಣ. ಸಾಮಾನ್ಯವಾಗಿ ಮನುಷ್ಯರಿಗೆ ಫಿಸಿಕಲಿ, ಮೆಂಟಲಿ ಸಿಕ್ಕಡೆ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ದೆ ಅಲ್ವಾ. ಹುಷಾರಿಲ್ಲ, ಕೆಮ್ಮು, ಕೋಲ್ಡ್, ನೆಗಡಿ, ಜ್ವರ ಬಂದಿದೆ ಅಂದಾಗ ನಮಗೆ ಗೊತ್ತಾಗುತ್ತೆ ನಾವು ರೆಸ್ಟ್ ಮಾಡಬೇಕು, ನಮ್ಗೆ ಹುಷಾರಿಲ್ಲ ಅಥವಾ ಮೆಡಿಸಿನ್ ತೊಗೊಳ್ಬೇಕು. ಈ ಥರ ಯಾವುದೋ ಒಂದನ್ನು ಫಾಲೋ ಮಾಡೇ ಮಾಡ್ತೀವಿ. ಬಟ್ ಎಲ್ಲರಿಗೂ ರೆಗ್ಯುಲರ್ ಆಗಿ ಈ ಥರ ಸಿಕ್ನೆಸ್ ಅನ್ನೋದು ಬರಲ್ಲ. ಆದರೂ ನಾವು ಮೆಂಟಲಿ, ಫಿಸಿಕಲಿ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಮಂತ್ಲಿ ಒನ್ಸ್ ಆದ್ರೂ ನಮ್ಮ ಸಿಕ್ ಡೇ ಲೀವ್ನ ತೊಗೊಳ್ಳೇಬೇಕಾಗತ್ತೆ. ಸ್ಪೆಷಲಿ ಮಂತ್ಲಿ ಸೈಕಲ್ ಟೈಮಲ್ಲಿ ತೊಗೊಳ್ಳೋದಾದರೆ ನಮ್ಮ ಬಾಡಿಗೂ ಕೂಡ ತುಂಬಾ ಒಳ್ಳೆಯದಂತಲೇ ಹೇಳ್ತೀನಿ. ಯೂಶ್ವಲಿ ನಾನು ಫಾಲೋ ಮಾಡುವಂಥ ಒಂದು ಸಿಕ್ ಡೇ ರೊಟೀನಲ್ಲಿ ನನ್ನ ಸೈಕಲ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿರ್ತೀನಿ. ಯಾಕಂದರೆ ಅವತ್ತಿನ ದಿನ ನಾನು ಹಾಫ್ ಡೇ ಆದ್ರೂ ರೆಸ್ಟ್ ಮಾಡೇ ಮಾಡ್ತೀನಿ. ಸಾಮಾನ್ಯವಾಗಿ ಫುಲ್ ಡೇ ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೂ ಆ್ಯಸ್ ಎ ಹೋಮ್ಮೇಕರ್ ಆಗಿ ಕೆಲವೊಂದು ಬೇಸಿಕ್ ರೊಟೀನ್ಸ್ ಫಾಲೋ ಮಾಡಲೇಬೇಕಾಗುತ್ತೆ ಅಲ್ವಾ. ಹಂಗಾಗಿ ಅಟ್ಲೀಸ್ಟ್ ನನ್ನ ಬೇಸಿಕ್ ಏನು ನಾನು ಇವತ್ತು ಮಾಡಲೇಬೇಕು ಅಂತ ಇರುತ್ತೋ ಆ ಕೆಲಸಗಳ ಮಾತ್ರನೇ ಮಾಡ್ತೀನಿ. ಇನ್ನು ಇಲ್ಲಿ ಸ್ಕ್ರೀನ್ಗೆ ಬರೋದಾದರೆ ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡ್ತಾ ಇದ್ದೀನಲ್ಲ, ಈ ಪೂಜಾ ವಸ್ತುಗಳನ್ನ ಸುಮಾರಷ್ಟು ವಿಧದಲ್ಲಿ ವಾಶ್ ಮಾಡ್ಕೊಳ್ಬೋದು ಅಥವಾ ಕ್ಲೀನ್ ಮಾಡ್ಕೊಳ್ಬೋದು. ಇವತ್ತು ನಾನು ಫಾಲೋ ಮಾಡ್ತಾ ಇರುವಂಥದ್ದು ಹುಣಸೆ ಹಣ್ಣು ಮತ್ತು ಸಬೀನಾ ಪೌಡರಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಾಯಿನ್ಸು, ಕವಡೆ ಎಲ್ಲನೂ ಪೂಜೆಯಲ್ಲೇ ಯೂಸ್ ಮಾಡ್ತೀನಿ. ಹಂಗಾಗಿ ಸ್ವಲ್ಪ ಆದರೂ ಜಿಡ್ಡಾಗಿರುತ್ತೆ.
ಸ್ವಲ್ಪ ಈ ಸೋಪ್ನಟ್ ಲಿಕ್ವಿಡ್ನ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬೌಲಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಇವುಗಳು ತುಂಬ ಆಯಿಲಿ ಏನು ಆಗಿರಲ್ಲ, ಬಟ್ ಒಂದು ವೀಕ್ ಪೂಜಾ ರೂಮಲ್ಲಿ ನಾವು ದೀಪ ಹಚ್ಚಿಲ್ಲ ಅಂದರೆ ಒಂದು ರೀತಿ ಜಿಡ್ಡು ಗ್ರೀಸಿನೆಸ್ ಅಂತ ಇರುತ್ತೆ ಅಲ್ವಾ. ಸೊ ಹಂಗಾಗಿ ಸಿಂಪಲ್ಲಾಗಿ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ನಾನು ಯಾವಾಗಲೂ ಅಷ್ಟೇ ಸಿಲ್ವರ್ ಮತ್ತು ಬೇರೆ ರೀತಿಯ ಬ್ರಾಸ್ ಐಟಮ್ಸ್ ಎಲ್ಲ ಕೂಡ ಸೆಗ್ರಿಗೇಟ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ತೀನಿ. ಸಿಲ್ವರ್ ಅಥವಾ ಬೆಳ್ಳಿ ವಸ್ತುಗಳಿಗಾದರೆ ಸಬೀನನ ಯೂಸ್ ಮಾಡಿ ಕ್ಲೀನ್ ಮಾಡ್ತೀನಿ. ಅದೇ ತಾಮ್ರ ಹಿತ್ತಾಳೆ ಆದರೆ ಹುಣಸೆ ಹಣ್ಣನ್ನ ಯೂಸ್ ಮಾಡ್ತೀನಿ. ಪೀತಾಂಬರಿ ಪೌಡರ್ ಯೂಸ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ. ಬಟ್ ಪೀತಾಂಬರಿ ಪೌಡರ್ನ ಯೂಸ್ ಮಾಡಿದಾಗ ಸ್ಕಿನ್ ತುಂಬಾ ಡಲ್ ಆ್ಯಂಡ್ ರಫ್ ಆಗಿಬಿಡುತ್ತೆ, ಆ ಸಾಫ್ಟ್ನೆಸ್ ಅನ್ನೋದು ಇರೋದೇ ಇಲ್ಲ. ಹಂಗಾಗಿ ನಾನು ಈ ಥರ ಫಾಲೋ ಮಾಡ್ತೀನಿ. ಇದಲ್ಲದೆ ಸುಮಾರಷ್ಟು DIY ಆಪ್ಷನ್ಸ್ ಕೂಡ ಈಗಾಗಲೇ ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ಟ್ರೆಂಡಿಂಗ್ ಆಗಿರುವಂಥ ವೀಡಿಯೋಸಲ್ಲಿ ಪೂಜಾ ವಸ್ತುಗಳ ಕ್ಲೀನಿಂಗ್ ವಿಡಿಯೋ ಕೂಡ ಒಂದು. ಆ ವಿಡಿಯೋ ಲಿಂಕ್ ಬೇಕಂದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನಿಮ್ಮಲ್ಲಿ ಸುಮಾರು ಜನ ಕೇಳ್ತಿರ್ತೀರಾ, ಪೂಜಾ ವಸ್ತುಗಳನ್ನ ಎಷ್ಟು ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತೀರಾ, ನಮ್ಮ ಮನೆಯಲ್ಲಿ ಬೇಗ ಕಪ್ಪಗಾಗ್ಬಿಡುತ್ತೆ ಅನ್ನೋದ್ರಿಂದ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಬೆಳ್ಳಿ ಪೂಜಾ ವಸ್ತುಗಳು ಯಾಕೆ ಬೇಗ ಕಪ್ಪಗಾಗುತ್ತೆ ಅನ್ನೋದಾದರೆ ವೆದರ್ ಕಂಡೀಷನ್ನಿಂದ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಬೇಸಿಗೆಯಲ್ಲಿ ಪೂಜಾ ವಸ್ತುಗಳು ಬೇಗ ಕಪ್ಪಗಾಗ್ತಾ ಇರುತ್ತೆ. ಯಾಕಂದರೆ ಆ ಟೆಂಪರೇಚರ್ ಲೆವೆಲ್ಸ್ ಇರ್ಬೋದು, ಆ ಹ್ಯೂಮಿಡ್ ವೆದರಿಂದ. ಅದೇ ಮಳೆಗಾಲ ಚಳಿಗಾಲಕ್ಕೆ ಬಂದರೆ ಪೂಜಾ ವಸ್ತುಗಳು ಅಷ್ಟು ಬೇಗ ಕಪ್ಪಗಾಗಲ್ಲ, ಯಾಕಂದರೆ ವೆದರ್ ಕೂಲಾಗಿರುತ್ತೆ. ಸೊ ಹಂಗಾಗಿ ಸ್ಟೋರ್ ಮಾಡಬೇಕಾದ್ರೂ ಅಷ್ಟೇ. ಇನ್ನು ನಮ್ಮ ಹಿರಿಯರು ಪೂಜಾ ವಸ್ತುಗಳಂದರೆ ತಾಮ್ರ ಹಿತ್ತಾಳೆ ಪಾತ್ರೆಗಳು, ದೊಡ್ಡ ದೊಡ್ಡ ಬಿಂದಿಗೆಗಳನ್ನೆಲ್ಲ ಕೂಡ ಅಡುಗೆ ಮನೆಯ ಮೇಲೆ ಶೆಲ್ಫಲ್ಲಿ ಜೋಡಿಸ್ತಿದ್ರು. ಅಡುಗೆ ಮನೆಯಲ್ಲಿ ವೆದರ್ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ, ಹೈ ಟೆಂಪರೇಚರ್ಸಿಂದನೇ. ಸೊ ಆ ವಸ್ತುಗಳು ಬೇಗನೆ ಕಪ್ಪಗಾಗ್ತಿತ್ತು. ಹಂಗಾಗಿ ನೀವು ಯಾವುದೇ ಮೆಥಡಲ್ಲಿ ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡಿದ್ರು ಅದನ್ನು ಯಾವ ಥರ ಸ್ಟೋರ್ ಮಾಡ್ತೀರಾ ಅನ್ನೋದ್ರ ಮೇರೆಗೆ ಅದು ಬೇಗ ಕಪ್ಪಗಾಗುತ್ತಾ, ಫ್ರೆಶ್ ಆಗಿರುತ್ತಾ, ಅಂದರೆ ಶೈನಿ ಆಗಿರುತ್ತಾ ಅನ್ನೋದು ಡಿಪೆಂಡ್ ಆಗುತ್ತೆ. ಯಾವುದೇ ಮೆಥಡಲ್ಲಿ ಕ್ಲೀನ್ ಮಾಡಿದ್ರೂ ಕೂಡ ಪೂಜಾ ವಸ್ತುಗಳನ್ನ ಇಮ್ಮಿಡಿಯೇಟಾಗಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಇಡಿ, ಆಗ ವಾಟರ್ ಮಾರ್ಕ್ಸ್ ಅನ್ನೋದು ಬೀಳ್ದಿರ ಇರುತ್ತೆ. ಎಲ್ಲ ಪೂಜಾ ವೆಸಲ್ಸ್ನ ನೀಟಾಗಿ ವಾಶ್ ಮಾಡಿಕೊಂಡು ಬಟ್ಟೆಯಿಂದ ಒರೆಸಿದ್ದೀನಿ. ಈಗ ಎಲ್ಲದನ್ನು ಒಂದು ಕಡೆ ಸ್ಟೋರ್ ಮಾಡ್ಕೊಳ್ತೀನಿ. ಇನ್ನೊಂದು ಇಲ್ಲಿ ಮೆನ್ಷನ್ ಮಾಡಬೇಕಾಗಿತ್ತು, ನನ್ನ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಮೇಲೆ ನನ್ನ ಕೆಲಸಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಒಂದೇ ದಿನ ಪೂಜಾ ರೂಮ್ ಡೀಪ್ ಕ್ಲೀನಿಂಗು, ಪೂಜಾ ವಸ್ತುಗಳನ್ನೆಲ್ಲ ವಾಶ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಸ್ಟ್ರೆಸ್ ಆಗಿಬಿಡುತ್ತೆ, ಸುಸ್ತು ಕೂಡ ಆಗ್ತೀನಿ. ಹಂಗಾಗಿ ಪೂಜಾ ವಸ್ತುಗಳನ್ನೆಲ್ಲ ನಿನ್ನೆನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ನನ್ನ ಮೆನ್ಸ್ಟ್ರಲ್ ಸೈಕಲ್ 6th ಡೇ. ಬೆಳಗ್ಗೆನೇ ಎಲ್ಲ ಫ್ಲೋರ್ ಮ್ಯಾಟ್ಸ್ನ ವಾಶ್ಗೆ ಹಾಕ್ತಾ ಇದ್ದೀನಿ. ಇನ್ನು ಲಾಸ್ಟ್ ವೀಕು ವಾಷಿಂಗ್ ಮಿಷಿನ್ ಟಿಪ್ಸ್ ಬಗ್ಗೆ ಒಂದು ವಿಡಿಯೋನ ಶೇರ್ ಮಾಡಿದ್ದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಿಮ್ಮಲ್ಲಿ ಕೆಲವೊಬ್ಬರು ಕಮೆಂಟ್ಸ್ ಕೂಡ ಮಾಡಿದ್ದೀರಾ, ಫ್ಲೋರ್ ಮ್ಯಾಟ್ಸ್ನ ವಾಷಿಂಗ್ ಮಿಷಿನಲ್ಲಿ ಹಾಕ್ಬೋದಾ ಅಂತ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಇದು ಬಂದು ಹ್ಯಾಂಡ್ ಮೇಡ್ ಫ್ಲೋರ್ ಮ್ಯಾಟ್. ಇಂಥದ್ದನ್ನೆಲ್ಲ ಮಿಷಿನಲ್ಲಿ ಹಾಕೋದು ಅಷ್ಟು ಸೇಫ್ ಅಲ್ಲ. ಮಿಷಿನ್ ಮೇಡ್ ಮ್ಯಾಟ್ಸ್ ಆದರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬಂದಿರುತ್ತೆ, ಎಲ್ಲೂ ಕೂಡ ದಾರಗಳನ್ನೋದು ಇರಲ್ಲ. ಸೊ ಹಂಗಾಗಿ ಡೈರೆಕ್ಟಾಗಿ ಹಾಕ್ಬೋದು. ಒಂದು ವೇಳೆ ಕೈಯಲ್ಲಿ ಮಾಡಿರುವಂತಹ ಫ್ಲೋರ್ ಮ್ಯಾಟ್ಸ್ನ ಮಿಷಿನ್ಗೆ ಹಾಕ್ತೀರಾ ಅಂದ್ರೂ ಕೆಲವೊಂದು ಟ್ರಿಕ್ನ ಫಾಲೋ ಮಾಡಬೇಕಾಗತ್ತೆ. ಅದನ್ನೇ ಇಲ್ಲಿ ಹೇಳ್ತೀನಿ. ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ಕಾಟನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಿಸಿ ನೀರಿಂದ ವಾಶ್ ಆಗುತ್ತೆ. ಸೋಪ್ ಮತ್ತು ಪ್ರೀ ವಾಶ್ 2 ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಮಿಷಿನ್ನ ರನ್ ಮಾಡ್ಕೊಂಡಿದ್ದೀನಿ. ಮೇಯ್ನಾಗಿ ಇಲ್ಲಿ RPM ಸ್ಪಿನ್ 2 ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಪಿನ್ ಅನ್ನೋ ಆಪ್ಷನ್ ಇದೆ ಅಲ್ವಾ, ಡ್ರಮ್ ಯಾವ ಸ್ಪೀಡಲ್ಲಿ ಸ್ಪಿನ್ ಆಗಬೇಕು ಅನ್ನೋದ್ರ ಬಗ್ಗೆ 400, 600, 800, 1000ವರೆಗೂ ಕೂಡ ಇರುತ್ತೆ. ಸೊ ನೀವು ಯಾವ ಬಟ್ಟೆ ಹಾಕಿದ್ದೀರಾ ಅನ್ನೋದ್ರ ಮೇರೆಗೆ ಸ್ಪಿನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 600 ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನಿಮಗೆ ಡೀಟೇಲಾಗಿ ತೋರಿಸೋದಕ್ಕೋಸ್ಕರ. ಕೈಯಲ್ಲಿ ಮಾಡಿರುವಂತಹ ಫ್ಲೋರ್ ಮ್ಯಾಟ್ಸ್ನ ವಾಶ್ಗೆ ಹಾಕಿದಾಗ ಅದೆಲ್ಲನೂ ಡ್ರಮ್ಗೆ ಸಿಕ್ಕಾಕೊಳ್ಳೋ ಚಾನ್ಸ್ ಇರುತ್ತೆ. ಡ್ರಮ್ ಈ ಥರ ಸ್ಪಿನ್ ಆಗಬೇಕಾದ್ರೆ ಈ ಸ್ಪಿನ್ ಸ್ಪೀಡ್ನ ನಾವು ಕಡಿಮೆ ಮಾಡ್ಕೊಳ್ಳೋದಾದರೆ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ. ಸೊ ಹಂಗಾಗಿ ನಾನು ಏನು ತೋರಿಸಿದೆ RPM ಅಥವಾ ಸ್ಪಿನ್ ಅನ್ನೋದನ್ನು ನೀವು 400 ಇಟ್ಕೊಂಡ್ರೆ ಬೆಟರು. ಐ ಹೋಪ್ ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕಮಿಂಗ್ ಟು ಲೆಮನ್ ಹಾರ್ವೆಸ್ಟಿಂಗ್. ನಮ್ಮ ಟೆರೆಸಲ್ಲಿರುವಂತಹ ನಿಂಬೆಹಣ್ಣಿನ ಗಿಡದಲ್ಲಿ ಸುಮಾರಷ್ಟು ನಿಂಬೆಹಣ್ಣು ಹಾರ್ವೆಸ್ಟಿಂಗ್ಗೆ ಬಂದಿತ್ತು. ಕಲರ್ ಚೇಂಜ್ ಆಗಿದೆ, ಒಂದು ಸ್ವಲ್ಪ ಯೆಲ್ಲೋಯಿಶ್ ಆದಮೇಲೆ ನಾನು ಪ್ರತಿ ಸರಿನೂ ಕೀಳೋವಂಥದ್ದು. ಸುಮಾರು ಒಂದು 20ರಿಂದ 25 ನಿಂಬೆಹಣ್ಣಷ್ಟು ಯೆಲ್ಲೋಯಿಶ್ ಆಗಿಬಿಟ್ಟಿತ್ತು. ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸ್ವಲ್ಪ ಮುಳ್ಳೆಲ್ಲ ಜಾಸ್ತಿ ಇರೋ ಕಾರಣ ಕೇರ್ಫುಲ್ಲಾಗಿ ಈ ನಿಂಬೆಹಣ್ಣೆಲ್ಲ ಕೂಡ ಕಿತ್ಕೊಳ್ತಾ ಇದ್ದೀನಿ.
ಬೈ ದ ವೇ, ಈ ನಿಂಬೆಹಣ್ಣಿನ ಗಿಡನ ಎಲ್ಲಿ ತೊಗೊಂಡಿದ್ದೀರಾ ಅಂತ ಕೇಳೋದಾದರೆ, ನಮ್ಮ ಮನೆಯಲ್ಲಿ ನಿಂಬೆಹಣ್ಣು ಯೂಸ್ ಮಾಡಿದಾಗ ಆ ಬೀಜನ ಮಣ್ಣಿಗೆ ಹಾಕಿ ಅದರಲ್ಲಿ ಬೆಳೆಸಿರುವಂಥ ಗಿಡನೇ ಇದು. ಲಾಸ್ಟ್ ಇಯರ್ ಫಲ ಕೊಟ್ಟಿತ್ತು, ಒಂದು 9 ನಿಂಬೆಹಣ್ಣೇನೋ ಬಿಟ್ಟಿತ್ತು. ಈ ಇಯರು ಅರೌಂಡ್ ಒಂದು 60ರಿಂದ 70 ಕಾಯಿವರೆಗೂ ನಿಂಬೆಹಣ್ಣು ಅನ್ನೋದು ಆಗಿತ್ತು. ಅದೂ ಇದು ಪಾರ್ಟಲ್ಲಿ ಬೆಳೆಸಿರುವಂಥ ಗಿಡ. ನೋಡ್ತಾ ಇದ್ದೀರಲ್ವ ನಿಂಬೆಹಣ್ಣೆಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಫಸ್ಟೆಲ್ಲ ಇನ್ನೂ ದಪ್ಪದಾಗಿ ಬಿಡ್ತಿತ್ತು, ಇನ್ನೇನೋ ಸೀಸನ್ ಎಂಡ್ ಆಗ್ತಾ ಇದೆ. ಈಗ ಒಂದು ಸ್ವಲ್ಪ ಸಣ್ಣದಾಗಿ ಬಂದಿದೆ ಅಂತಲೇ ಹೇಳ್ಬೋದು ನಿಂಬೆಹಣ್ಣಿನ ಸೈಜು. ಈಗ ಪೂಜಾ ರೂಮ್ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ದಿನ ನಾನು ಪೂಜಾ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಪೂಜಾ ರೂಮ್ನ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನೂ ಹೇಳ್ಬೇಕು ಅನ್ನೋದಾದರೆ, ಯೂಶ್ವಲಿ ಸ್ವಲ್ಪ ದೊಡ್ಡ ಪೂಜಾ ರೂಮ್ಗಳಿದ್ದಾಗ ಅಥವಾ ಪೂಜಾ ರೂಮ್ ಡೀಪ್ ಕ್ಲೀನ್ ಮಾಡಬೇಕು ಅಂದಾಗ ಸುಮಾರಷ್ಟು ಟೈಮ್ ಬೇಕಾಗುತ್ತೆ. ನಮಗೆ ಎಷ್ಟು ಟೈಮ್ ಇದೆಯೋ ಅದ್ರ ಪ್ರಕಾರ ನಾವು ಕೆಲಸಗಳನ್ನ ಡಿವೈಡ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ಆಗಿ ನನಗೆ ಸುಮಾರಷ್ಟು ವರ್ಕ್ಸ್ ಇರುತ್ತೆ. ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಸಿಗೋವಂಥ ಅಲ್ಪ ಸ್ವಲ್ಪ ಟೈಮ್ನ ನಾನು ಈ ಥರ ಡಿವೈಡ್ ಮಾಡ್ಕೊಳ್ತೀನಿ. ಇನ್ನು ಈ ಪೂಜಾ ರೂಮ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಸೋಪ್ನಟ್ ಲಿಕ್ವಿಡ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಜಿಡ್ಡು ಗ್ರೀಸಿನ್ಸ್ ಎಲ್ಲ ಈಸಿಯಾಗಿ ಕ್ಲೀನ್ ಆಗುತ್ತೆ ಅನ್ನೋದ್ರಿಂದ. ಸೋಪ್ನಟ್ ಲಿಕ್ವಿಡ್ನ ನಾನು ಮನೆಯಲ್ಲೇ ತಯಾರಿ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಅದು ಸ್ವಲ್ಪ ತಿಕ್ಕಾಗಿದೆ, ಹಂಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗಾಗಿದೆ ಅಂದಾಗ ಡೈರೆಕ್ಟಾಗಿ ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಳ್ತೀನಿ. ಆದಷ್ಟು ಶೋಧಿಸಿ ಹಾಕ್ಕೊಂಡ್ರೆ ಬೆಟರು. ಏನಾದರೂ ಅಲ್ಪ ಸ್ವಲ್ಪ ಕಸ ಇದ್ದರೂ ಕೂಡ ನೀಟಾಗಿ ಬಂದುಬಿಡುತ್ತೆ ಅನ್ನೋದ್ರಿಂದ. ಈಗ ಈ ಲಿಕ್ವಿಡ್ನ ನಾನು ನೀಟಾಗಿ ಸ್ಪ್ರೇ ಮಾಡ್ಕೊಳ್ತೀನಿ. ರೆಗ್ಯುಲರಾಗಿ ಮಂತ್ಲಿ ಒನ್ಸ್ ಡೀಪ್ ಕ್ಲೀನ್ ಮಾಡೋದ್ರಿಂದ ಅಬ್ಸರ್ವ್ ಮಾಡ್ತಾ ಇರ್ಬೋದು, ತುಂಬ ಜಾಸ್ತಿ ಧೂಳೇನಿಲ್ಲ, ಸ್ವಲ್ಪ ಜಿಡ್ಡು ಅನಿಸ್ತಾ ಇದೆ. ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಮೈಕ್ರೋಫೈಬರ್ ಕ್ಲಾತಿಂದ ನೀಟಾಗಿ ವೈಪ್ ಮಾಡ್ಕೊಳ್ತೀನಿ. ನಿಮ್ಮಲ್ಲಿ ಕೆಲವೊಬ್ಬರು DMs ಮಾಡ್ತಿರ್ತೀರಾ, ಇನ್ನು ಕೆಲವೊಬ್ಬರು ಡೈರೆಕ್ಟಾಗಿ ಕಾಲ್ ಮಾಡಿ ಕೂಡ ಕೇಳ್ತಿರ್ತೀರಾ. ಸೊ ನೀವು ಯಾವ ಥರ ಇಷ್ಟು ಆ್ಯಕ್ಟಿವ್ ಆಗಿ ಮಾಡ್ತಿರ್ತೀರಾ ಮತ್ತು ಪೂಜಾ ಕೆಲಸಗಳನ್ನ ಯಾವ ಟೈಮಲ್ಲಿ ಮಾಡ್ಕೊಳ್ತೀರಾ ಅಂತ. ಯೂಶ್ವಲಿ ವಾರಕ್ಕೊಮ್ಮೆ ಅಥವಾ 15 days ಒನ್ಸ್ ನಾನು ಪೂಜಾ ರೂಮಲ್ಲಿ ಇಟ್ಟಿರುವಂಥ ಕಲಶನ ಚೇಂಜ್ ಮಾಡ್ತಾ ಇರ್ತೀನಿ. ನನ್ನ ಶೆಡ್ಯೂಲ್ಗೆ ಅನುಗುಣವಾಗಿ ನಾನು ಈ ಕೆಲಸನ ಫಿಕ್ಸ್ ಮಾಡ್ಕೊಳ್ತೀನಿ. ಮಂತ್ಲಿ ಒನ್ಸ್ ಮಾತ್ರ ಈ ಥರ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಅವತ್ತಿನ ದಿನವೇ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜಾ ವಸ್ತುಗಳೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಂಗೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದರಲ್ಲೂ ಈ ಥರ ಶೂಟ್ ಮಾಡಬೇಕು ಅಂದಾಗ ಇನ್ನೂ ಒಂದು 2 hours ಎಕ್ಸ್ಟ್ರಾನೇ ಟೈಮ್ ಹಿಡಿಸ್ಬಿಡುತ್ತೆ. ಹಂಗಾಗಿ ಒಂದೊಂದು ದಿನ ಒಂದೊಂದು ಕೆಲಸನ ಡಿವೈಡ್ ಮಾಡ್ಕೊಳ್ತೀನಿ. ನಾನು ನೆಕ್ಸ್ಟು ಅಂದರೆ ಶುಕ್ರವಾರ ನಾನು ಕಲಶನ ಪೂಜಿಸ್ಬೇಕು ಅಂದಾಗ ಗುರುವಾರದ ಸಂಜೆನೇ ನಾನು ಪೂಜಾ ವಸ್ತುಗಳೆಲ್ಲ ಕ್ಲೀನ್ ಮಾಡಿ ರೆಡಿ ಇಟ್ಕೊಳ್ತೀನಿ. ಶುಕ್ರವಾರದ ದಿನ ಬೆಳಗ್ಗೆನೇ ಪೂಜೆ ಮಾಡೋಕ್ಕೆ ಕನ್ವೀನಿಯೆಂಟಾಗಿ ಈಸಿ ಆಗುತ್ತೆ ಅನ್ನೋದ್ರಿಂದ. ಸ್ಕ್ರೀನ್ಗೆ ಬಂದರೆ ಮೇಲೆ ಟಾಪಲ್ಲಿ ಜಾಲಿ ವರ್ಕ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಮಾರ್ಬಲ್ ವಾಲ್ಸ್ ಎಲ್ಲ ಇದೆ ಅಲ್ವಾ, ಅದನ್ನು ವೈಪ್ ಮಾಡಿಕೊಂಡು ಡೋರ್ ಕೂಡ ಒಂದು ಸತಿ ವೈಪ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಸೋಪ್ನಟ್ ಲಿಕ್ವಿಡ್ನ ಯೂಸ್ ಮಾಡಿರೋದ್ರಿಂದ ಮಾರ್ಬಲ್ಸ್ಗಿರ್ಬೋದು, ಡೋರ್ಸ್ಗಿರ್ಬೋದು ಯಾವುದೇ ಥರ ಹಾರ್ಮ್ಫುಲ್ ಆಗಲ್ಲ. ಅದರಲ್ಲಿ ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ ಹಾಕ್ಕೊಂಡ್ರೆ ಇನ್ನು ಈ ಪೂಜಾ ರೂಮಲ್ಲಿ ಬರುವಂಥ ಜಿಡ್ಡು ಸೊಳ್ಳೆ ಇರ್ಬೋದು, ನೊಣಗಳು ಕೂಡ ಕಡಿಮೆ ಆಗುತ್ತೆ. ಪ್ರತಿ ಸಲ ಪೂಜಾ ರೂಮ್ನ ಡೀಪ್ ಕ್ಲೀನ್ ಮಾಡಿದಾಗ ಈ ಕ್ಯಾಬಿನೆಟ್ಸ್ ಇದೆ ಅಲ್ವಾ, ಇದನ್ನು ಕೂಡ ಒಂದು ಸತಿ ಎಲ್ಲ ಅದನ್ನು ತೆಗೆದುಕೊಂಡು ನೀಟಾಗಿ ಒಂದು ಸತಿ ವೈಪ್ ಮಾಡಿಕೊಂಡು ಆಮೇಲೆ ಜೋಡಿಸ್ಕೊಳ್ತೀನಿ. ಈ ಲಿಕ್ವಿಡ್ ಬಿಸಿ ಇರೋ ಕಾರಣ ಜಿಡ್ಡನ್ನ ಬೇಗ ಸಾಫ್ಟ್ ಮಾಡುತ್ತೆ, ಕ್ಲೀನಿಂಗು ಕೂಡ ಫಾಸ್ಟಾಗಿ ಆಗುತ್ತೆ. ನೆಕ್ಸ್ಟ್ ಆ್ಯಸ್ ಯೂಶುವಲ್ ನನ್ನ ಪೂಜಾ ರೊಟೀನ್. ನಾನು ತುಂಬ ಆಡಂಬರವಾಗಿ ಪೂಜೆ ಮಾಡ್ತೀನಿ ಅಂತ ಹೇಳಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ತಕ್ಕಂಗೆ ನಾನು ಸಿಂಪಲ್ಲಾಗಿ ಪ್ಲೆಸೆಂಟಾಗಿ ಭಕ್ತಿಯಿಂದ ಪೂಜೆ ಅನ್ನೋದು ಮಾಡ್ಕೊಳ್ತೀನಿ. ಪೂಜೆ ಅನ್ನೋದು ಮನಸ್ಸಿಗೆ ತುಂಬ ಹತ್ತಿರವಾದಂತಹ ವಿಚಾರ. ನಮ್ಮಲ್ಲಿರುವಂಥ ಒಂದು ಪಾಸಿಟಿವ್ ವೈಬ್ಸ್ನ ನಾವು ಫೀಲ್ ಆಗಬೇಕು ಅಂದರೆ ಎಲ್ಲ ಕೆಲಸನ ಒಂದೇ ದಿನ ಮಾಡಿಕೊಂಡು ಮೈ ನೋಯಿಸ್ಕೊಳ್ಳೋದಕ್ಕಿಂತ ಪ್ಲೆಸೆಂಟಾಗಿ ನಮ್ಮ ಬಾಡಿ ಯಾವ ಥರ ರಿಯಾಕ್ಟ್ ಆಗ್ತಾ ಇದೆ ಅದ್ರ ಮೇರೆಗೆ ನಮ್ಮ ರೊಟೀನ್ಸ್ನ ಸೆಟ್ ಮಾಡಿಕೊಂಡ್ರೆ 100% ಒಳ್ಳೆ ರಿಸಲ್ಟ್ ಅನ್ನೋದು ನೋಡ್ಬೋದು. ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ಯಾವ ಥರ ಕಾಣಿಸ್ತಾ ಇದೆ ಅಂತ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಹೋಮ್ ಮೇಕಿಂಗ್ ಬಗ್ಗೆ ನನ್ನ ಒಪಿನಿಯನ್ನ ಹೇಳಬೇಕಾಗಿತ್ತು. ಹೋಮ್ ಮೇಕಿಂಗ್ ಇನ್ ದ ಸೆನ್ಸ್ ಮನೆ ಕೆಲಸಗಳನ್ನೇ ಮಾಡಿಕೊಂಡು ಮನೆಯಲ್ಲೇ ಇರಿ ಅಂತ ಹೇಳಲ್ಲ. ನಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡಬೇಕು ಅಂದರೆ ಸ್ಮಾರ್ಟಾಗಿ ಯೋಚನೆ ಮಾಡಬೇಕಾಗುತ್ತೆ. ಹಂಗಾಗಿ ಹೋಮ್ ಮೇಕಿಂಗ್ ಕೆಲಸಗಳನ್ನ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಫಿನಿಶ್ ಮಾಡ್ಕೊಳ್ಳೋದಕ್ಕೆ, ಈಸಿ ಮಾಡ್ಕೊಳ್ಳೋದಕ್ಕೆ, ಟೈಮ್ ಸೇವ್ ಮಾಡೋದಕ್ಕೆ ಯಾವ ಥರ ಮ್ಯಾನೇಜ್ ಮಾಡ್ಕೊಳ್ಬೇಕು ಅನ್ನೋ ಕಂಟೆಂಟ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ಕರೆಕ್ಟಾಗಿ ನನ್ನ ಕಂಟೆಂಟ್ ಕನ್ವೆ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ಕ್ರೀನ್ಗೆ ಬರೋದಾದರೆ ಇಲ್ಲಿ ಸಾಂಬ್ರಾಣಿನ ಹಾಕ್ತಾ ಇದ್ದೀನಿ. ಹಾಕೋವಂಥ ಸಾಂಬ್ರಾಣಿಲಿ ಸ್ವಲ್ಪ ದಶಾಂಗದ ಪೌಡರ್ ಅಥವಾ ಜವಾದು ಪೌಡರ್ ಹಾಕೋದ್ರಿಂದ ಒಳ್ಳೆ ಫ್ರೇಗ್ರೆನ್ಸ್ ಅದು ಬರುತ್ತೆ.
ಜವಾದು ಪೌಡರ್ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಗೊತ್ತಿಲ್ಲ ಅನ್ನೋದಾದರೆ ನಮ್ಮ ಚಾನಲ್ಲಿ ಒಂದು ಒಳ್ಳೆ ಕಂಟೆಂಟ್ನ ಶೇರ್ ಮಾಡಿದ್ದೀನಿ, ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಜವಾದು ಪೌಡರ್ನ ಡೈಲಿ ಬೇಸಿಸ್ ಮೇಲೆ ಯಾವ ಥರ ಯೂಸ್ ಮಾಡ್ಕೊಳ್ಬೋದು ಅನ್ನೋ ಮಾಹಿತಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಮಳೆಗಾಲ ಸ್ಟಾರ್ಟ್ ಆಗಿರೋ ಕಾರಣ ಕಂಪಲ್ಸರಿ ವಾರಕ್ಕೊಮ್ಮೆ, 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಆದ್ರೂ ಈ ಥರ ಧೂಪನ ಹಾಕ್ತೀನಿ, ಅಂದರೆ ಸಾಂಬ್ರಾಣಿನ ಹಾಕ್ತೀನಿ. ಕೆಮಿಕಲ್ ಸಾಂಬ್ರಾಣಿಗಳೆಲ್ಲ ಯೂಸ್ ಮಾಡ್ತೀರಾ, ಒಳ್ಳೆ ಸಾಂಬ್ರಾಣಿನ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಒಂದು ವೈಬ್ಸ್ ತುಂಬ ಪಾಸಿಟಿವ್ ಆಗಿರುತ್ತೆ. ಮನೆಯಲ್ಲಿ ಸಾಂಬ್ರಾಣಿನ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಕೂಡ ಹೊರಗಡೆ ಹೋಗುತ್ತೆ. ನೆಕ್ಸ್ಟ್ ತರಕಾರಿ ಎಲ್ಲ ತಂದಿದ್ದೆ, ಅದನ್ನೆಲ್ಲ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಸ್ಪೆಷಲಿ ನಾನು ತರಕಾರಿ ತೊಳೆಯುವಂಥ ನೀರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸೋಪ್ನಟ್ ಲಿಕ್ವಿಡ್ನ ಹಾಕಿದ್ದೆ. ಮೆಣಸಿನ್ಕಾಯಿ ತುಂಬ ಔಷಧಿಗಳನ್ನ ಹೊಡೆದಿರ್ತಾರಲ್ವ, ಹಂಗಾಗಿ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.